ಹಳ್ಳಿಯಲ್ಲಿ ನಡೀತಕ್ಕಂಥ ಒಂದು ಕಥೆಯನ್ನು ಒಳಗೊಂಡಂಥ ಒಂದು ಸಿನಿಮಾ. ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಆಸ್ತಿ ಭಾಗ ಬೇಕು ಅಂತ ಹೇಳ್ಬಿಟ್ಟು ಆ ವಜ್ರಮುನಿ ಮತ್ತೆ ಶ್ರೀನಾಥ್ ಅವರು ಮಾಡಿರೋ ಪಾತ್ರಗಳಲ್ಲಿ. ಎಲ್ರಿಗೂ ನಮಸ್ಕಾರ. ನಟ ವಿನಯ್ ರಾಜ್ಕುಮಾರ್ ಅವರು ಅಂದರೆ ಗ್ರಾಮೀಣ ಸಿನಿಮಾ ನಿನ್ನೆ ರಿಲೀಸ್ ಆಗಿದೆ. ಯಶಸ್ವಿ ಪ್ರದರ್ಶನ ಕೂಡ ಕಾಣ್ತಾ ಇದೆ. ಇತ್ತೀಚೆಗೆ ಪ್ರೆಸ್ ಮೀಟ್ ನಡೆದಾಗ ನಟ ವಿನಯ್ ರಾಜ್ಕುಮಾರ್ ಅವರು ಹೇಳಿದ್ರು, ಮುಂದೊಂದು ದಿನ ಅಂದರೆ ಸಿನಿಮಾ ಬಿಟ್ಟು ಅಂತಲ್ಲ, ಮುಂದೊಂದು ದಿನ ನಾನು ಹಳ್ಳಿಗೆ ಹೋಗಿ ಸೆಟ್ಲ್ ಆಗ್ತೀನಿ ಅಂತ ಹೇಳಿದ್ರು. ನಮಗೂ ಅನಿಸುತ್ತೆ ಬಿಡಿ, ನಮ್ಮೂರೇ ನಮಗೆ ಮೇಲ್ ಅನ್ನೋದು ಎಷ್ಟು ಸತ್ಯನೋ ಅದು ನಿಜಾನೋ ಕೂಡ ಹೌದು. ಈ ಥರ ಎಲ್ಲ ಹೇಳಿದ್ರಲ್ಲ, ಒಂಥರ ಕ್ಯೂರಿಯಾಸಿಟಿ ಹುಟ್ಟಿಸ್ತು. ಸಾರಿ, ನಾನು ಇನ್ನೂ ಗ್ರಾಮೀಣ ಸಿನಿಮಾ ನೋಡಿಲ್ಲ. ನಾಳೆ ಸಿನಿಮಾನ ಮಿಸ್ ಮಾಡ್ದೇನೆ ನಾನು ನೋಡ್ತೀನಿ, ನನ್ನ ಅಭಿಪ್ರಾಯನ ಕೂಡ ತಿಳಿಸ್ತೀನಿ. ಅದೊಂದು ಹಳ್ಳಿಯ ಸೊಗಡು, ಅಂದರೆ ಗ್ರಾಮಾಯಣ ಅಂದರೆ ಒಂದು ಗ್ರಾಮದಲ್ಲಿ ಒಂದು ಹಳ್ಳಿಯಲ್ಲಿ ನಡೀತಕ್ಕಂಥ ಒಂದು ಕಥೆಯನ್ನು ಒಳಗೊಂಡಂಥ ಒಂದು ಸಿನಿಮಾ. ಸಿಕ್ಸ್ತ್ ಸೆನ್ಸ್ ಸೀನಾ ಅನ್ನೋ ಒಂದು ಪಾತ್ರ ಮಾಡಿದ್ದಾರೆ. ಮೇಘ ಶೆಟ್ಟಿ ಅವರ ನಾಯಕಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ, ಎಲ್ರಿಗೂ ಗೊತ್ತದು. ಸೊ ಅವ್ರ ಥರ ಹೇಳಿದಾಗ ನಾನು ನೋಡೋಣ ಅಂತ ಇವಾಗ ನಾನು ಬಂಗಾರದ ಮನುಷ್ಯ ಸಿನಿಮಾ ನೋಡಿದೆ. ಎಷ್ಟು ಸರಿ ನೋಡಿದ್ದೀನೋ ಅದು ಲೆಕ್ಕನ ಇಲ್ಲ ಬಿಡಿ. ಟಿ ವಿಲಿ ತುಂಬ ಸರಿ ನೋಡಿದ್ದೀನಿ, ಅದಾದಮೇಲೆ ಯೂಟ್ಯೂಬಲ್ಲಿ ನೋಡ್ತಾನೆ ಇರ್ತೀನಿ. ಸರಿ ಬೇಜಾರಾದಾಗ, ಸ್ಫೂರ್ತಿ ಬೇಕಂದಾಗಲೂ ಕೂಡ ಆ ಸಿನಿಮಾನ ನಾನು ನೋಡ್ತಾ ಇರ್ತೀನಿ. ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಈ ಲೈನ್ಸ್ ಇದೆಯಲ್ಲ, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ಅವ್ರ ಹಾಡುಗಳು ಕತೆ ಸೂಪರಾಗಿರ್ತಾವೆ ಬಿಡಿ. ಅದ್ರ ಬಗ್ಗೆ ಇದು ಮಾತೇ ಇಲ್ಲ, ದೂಸರ ಮಾತೇ ಇಲ್ಲ. ಇಡೀ ವಿಶ್ವವೇ ಒಪ್ಪಿಕೊಂಡಂಥ ನಾಯಕ ನಟರಲ್ಲಿ ಅವರು ಕೂಡ ಒಬ್ಬರು. ಅವ್ರು ಆ್ಯಕ್ಟ್ ಮಾಡಿರೋ ಆ ಸಿನಿಮಾ ನನ್ನ ನಿಜವಲ್ಲ, ಸಿದ್ಧಲಿಂಗಯ್ಯ ಅವರ ನಿರ್ದೇಶನ ಸೂಪರ್ ಹಾಡುಗಳಾಗಿರ್ಬೋದು. ಆ ಸಿನಿಮಾ, ಆ ಕಥೆನೂ ಹಂಗೆ ಇದೆ ನೋಡಿ. ಅಂದರೆ ರಾಜೀವಪ್ಪ ಈಗ ಹಳ್ಳಿಗೆ ಬರೋದು, ಸ್ಟಾರ್ಟಿಂಗ್ ಆ ಟ್ರೈನ್ ಸೀನ ತೋರಿಸ್ಬಿಟ್ಟು ಫಸ್ಟು ಅಂದರೆ ಜನಗಳ ಮಧ್ಯೆ ಹೊರಗೆ ಬಂದಂಥ ಕಥಾನಾಯಕ ರಾಜೀವಪ್ಪ. ಅಂದರೆ ಫಸ್ಟು ಸ್ಲೀಪರ್ನ ತೋರಿಸ್ಬಿಟ್ಟು ರಾಜ್ಕುಮಾರ್ ಅವ್ರನ್ನ ತೋರಿಸ್ತಾರೆ. ಅಂದರೆ ಫಸ್ಟ್ ಬೆರಗು ಕಣ್ಣಿಂದ, ಅಂದರೆ ತುಂಬ ದಿನಗಳ ನಂತರ ಅವರು ಊರಿಗೆ ಬಂದಿರ್ತಾರೆ ತಮ್ಮ ಹಳ್ಳಿಗೆ, ಅಕ್ಕನ ಮನೆಗೆ. ಅಲ್ಲಿ ನೋಡಿದಾಗ ಆಶ್ಚರ್ಯ ಅದಾಗತ್ತೆ. ನಗು ನಗುತ್ತಾ ನಲಿ ಏನೇ ಆಗಲಿ, ಒಂದಿಡೀ ಜೀವನ ತತ್ವನೇ ಹೇಳ್ಬಿಟ್ಟಿದ್ದಾರೆ. ಬರ್ತಾ ಸಿನಿಮಾ ಅಕ್ಕನ ಮಕ್ಕಳಿಗೋಸ್ಕರ ಅವನು ಏನೆಲ್ಲ ಮಾಡ್ತಾನೆ, ಅಲ್ಲೊಂದು ಪ್ರೀತಿ ಇರುತ್ತೆ. ಸಿನಿಮಾ ಸೂಪರಾಗಿದೆ. 2 ವರ್ಷಗಳ ಕಾಲ ಓಡಿದಂಥ ಸಿನಿಮಾ ಇದು. ಅಬ್ಬಾ, ಮೈ ಜುಮ್ ಅನಿಸ್ಬಿಡ್ತು. ಮತ್ತೆ ಇನ್ನೊಂದ್ಸಲ ನೋಡಿದ್ನಲ್ಲ, ನನಗೆ ಮೈ ಜುಮ್ ಅನ್ಸೋದು. ಸಿಕ್ಕಾಬಡೆ ಸಲ ನೋಡ್ಬಿಟ್ಟಿದ್ದೀನಿ ಸಿನಿಮಾನ. ಒಂದು ರೀತಿ ಓಲ್ಡ್ ಈಸ್ ಗೋಲ್ಡ್ ಅಂತಲೇ ಹೇಳ್ಬೋದು. ಬಟ್ ಈ ಗ್ರಾಮೀಣ ಸಿನಿಮಾ ಹೊಸ ಸಿನಿಮಾ, ಅದು ಕೂಡ ಒಂದು ವಿಲೇಜ್ ಬ್ಯಾಕ್ ಡ್ರಾಪ್. ಈಗ ಆಲ್ರೆಡಿ ಪಾಸಿಟಿವ್ ನೆಗೆಟಿವ್ ಎರಡೂ ಕೊಡ್ತಾ ಇದ್ದಾರೆ. ಬಟ್ ನಾನು ಸಿನಿಮಾನ ನೋಡ್ಬಿಟ್ಟು ನನ್ನ ಪ್ರಾಮಾಣಿಕ ನನಗೆ ಅನಿಸಿರೋದನ್ನು ನಾನು ನಾಳೆ ಹೇಳ್ತೀನಿ. ಈ ಬಂಗಾರದ ಮನುಷ್ಯ ಸಿನಿಮಾ ನೋಡಿದ್ನಲ್ಲ, ಅದರ ಕಾಮಿಡಿ ರೋಲ್ ಇದೆ, ಹಾಡುಗಳು ಸಖತ್ತಾಗಿದೆ, ಎಲ್ಲ ಇದೆ. ಕೊನೆ ಸೀನಲ್ಲೂ ಅಷ್ಟೇ, ಅವರು ಚಪ್ಪಲ್ ಹಾಕ್ಕೊಳ್ಳೋರಲ್ಲ, ಅವರು ಆಸ್ತಿ ಭಾಗ ಬೇಕು ಅಂತ ಹೇಳ್ಬಿಟ್ಟು ಆ ವಜ್ರಮುನಿ ಮತ್ತು ಶ್ರೀನಾಥ್ ಅವರು ಮಾಡಿರೋ ಪಾತ್ರಗಳೆಲ್ಲ ಬಂದು ಒಂದಿಷ್ಟು ಇನ್ಸಿಡೆಂಟ್ ಆಗುತ್ತೆ. ಕತೆ ಸಿನಿಮಾ ಎಲ್ಲರೂ ನಿಮ್ಗೆ ಗೊತ್ತಿರೋದೆ, ನಾನೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಹೇಳಿದಾಗ ಅವರು ಆ ಚಪ್ಪಲ್ನ ಬಿಟ್ಟು ಹೋಗ್ತಾರೆ. ಆ ಊಟ ಮಾಡೋ ಸನ್ನಿವೇಶ, ಊಟನೂ ಮಾಡಲ್ಲ ರೀ ಆ ರಾಜ್ಯ. ನನಗೆ ಗೊತ್ತು ಅದೊಂದು ಸಿನಿಮಾ ಅಂತ ನಮ್ಗೆ ಗೊತ್ತು. ಬಟ್ ಎಷ್ಟು ಕಾಡುತ್ತೆ ಅಂತಂದರೆ, ಪ್ರತಿ ಸಲ ತಪ್ಪಿಕೋಬೇಡಿ, ಊಟ ಮಾಡಬೇಕಾದ್ರೂ ಕೂಡ, ಅಂದರೆ ರಾಜ್ಕುಮಾರ್ ಅವ್ರು ಹೇಳಿದ್ರು, ಒಂದೊಂದು ಅಗಳನ್ನು ಕೂಡ ಬಿಡದೇನೆ ಊಟ ಮಾಡ್ತಾಯಿದ್ರು ಅಂತಾರಲ್ಲ. ನಮ್ಮ ಮನೇಲೂ ಅಷ್ಟೇ, ಒಂದು ಅಗಳು ಅನ್ನನೂ ಬಿಡದೇನೆ ಊಟ ಮಾಡಬೇಕು ಅನ್ನೋದೊಂದು ಎಷ್ಟು ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತಲ್ವ. ಊಟ ಯಾವತ್ತೂ ಊಟ ತಿನ್ನೋರ, ಒಂದೊಂದು ಅಕ್ಕಿಯ ಕಾಳಿನಲ್ಲಿ ತಿನ್ನೋರ ಹೆಸರು ಬರೆದು ಇವತ್ತು ಕೆತ್ತಿ ಹೋದು ಅಂತಾರಲ್ಲ, ಹಂಸಲೇಖ ಅವ್ರು ಬರೆದಿರೋ ಆ ಲೈನು, ಅತಿಕ್ರಾಂತಿ ಸಿನಿಮಾದಲ್ಲಿ ಉಪಯೋಗಿಸ್ಕೊಂಡ್ರು ಆ ಹಾಡು. ಊಟನೇ ಮಾಡಲ್ಲ ಆ ಪಾತ್ರದಲ್ಲಿ, ಇನ್ನೇನು ಊಟ ಮಾಡಬೇಕು. ಎಲ್ಲಿ ಕರಿ ನಿಮ್ಮ ಮಾವನ ಅಂತೇಳ್ಬಿಟ್ಟು ಆ ಲಾಯರ್ ಬಂದಾಗ ಎಷ್ಟು ಸಂಕಟ ಪಡ್ತಾರೆ ಅಪ್ಪ. ಒಂಥರ ತುಂಬ ಬೇಜಾರಾಗ್ಬಿಡ್ತಾ. ಇನ್ನೂ ಹ್ಯಾಂಗ್ ಓವರಿಂದನೇ ಬಂದಿಲ್ಲ ನಾನು. ಬರೀ ಬಂಗಾರದ ಮನುಷ್ಯ ಸಿನಿಮಾ ಅಂತಲ್ಲ, ನಾನು ಅದನ್ನು ಕೂಡ ಹೇಳ್ತೀನಿ. ದೇವತಾ ಮನುಷ್ಯ ಸಿನಿಮಾ ನೋಡಿದಾಗಲೂ ಅಷ್ಟೇ, ಅಂದರೆ ಒಬ್ಬನ ಕೊಲ್ಲೋಕೆ ಅಂತ ಹೋಗ್ತಾ ಇದ್ದಂಥ ನಾಯಕ ಮೂರ್ತಿ ಯಾರನ್ನ ಸಾಯಿಸ್ಬೇಕು ಅಂತ ಇರ್ತಾರೆ, ಅವ್ರನ್ನೇ ಬದುಕಿಸ್ಬಿಡ್ತಾನೆ. ಅವನ್ನ ಸಾಯಬಾರ್ದು ಅಂತ. ಬಂಗಾರದ ಮನುಷ್ಯ ಸಿನಿಮಾನ ನಾನು ಥಿಯೇಟ್ರಲ್ಲಿ ನೋಡೋಕ್ಕಾಗಿಲ್ಲ, ಮನೇಲಿ ಹೀಗೆ ಮಾತಾಡಬೇಕಾದ್ರೆ ಹೇಳಿದ್ರು 2 ವರ್ಷ ಓಡಿದೆ ಅದು ಸಿನಿಮಾ ಅಂತ. ಆದರೆ ಈಗೆಲ್ಲ ಬಿಡಿ, ಈಗೆಲ್ಲ 100 ಡೇಸು, ಈಗೆಲ್ಲ ಸ್ಯಾಟ್ಲೈಟು, ಡಿಜಿಟಲ್ಲು, OTT ಬಂದಮೇಲೆ ಆ ಶತದಿನೋತ್ಸವ, ಬೆಳ್ಳಿ ಮಹೋತ್ಸವ, 50 ಡೇಸು, 100 ಡೇಸು, ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಇವಾಗೆಲ್ಲ ಯಾವುದೂ ಇಲ್ಲ. ಇವಾಗೆಲ್ಲ 100 crore ಕ್ಲಬ್ಬು, 200 crore ಕ್ಲಬ್ಬು, 500 ಕೋಟಿ ಕ್ಲಬ್ಬು, ಇಷ್ಟೇ ಇರೋದು ಇವಾಗೆಲ್ಲ. ಲವ್ ಸ್ಟೋರಿನೂ ಅಷ್ಟೇ, ಎಷ್ಟು ಸಖತ್ತಾಗಿದೆ. ಬಾಳ ಬಂಗಾರ ನೀನು, ಹಣೆಯ ಸಿಂಧೂರ ನೀನು. ಸ್ಟಾರ್ಟಿಂಗ್ ಖುಷಿಯಾಗಿ ಬರ್ತಾನೆ. ಅಕ್ಕನ ಗಂಡ
ಭಾವ ಸತ್ತೋಗಿರೋದು, ಭಾವನ ಮಕ್ಕಳನ್ನು ಸಂಸಾರ ತೆಗೆದುಕೊಳ್ಳೋದು, ಆಮೇಲೆ ಒಂದು ಆ ಜಮೀನನ್ನು ತೆಗೆದುಕೊಂಡು ಬಾಲಕೃಷ್ಣ ಅವರು ಮಾಡಿರೋ ಪಾತ್ರ ಅದು ಲಾಸ್ಟಲ್ಲಿ ಒಂದು ಹೇಳ್ತಾರಲ್ಲ, ಏನು ರಾಜೀವಪ್ಪ ನಾವು ನಿಮ್ಮನ್ನು ಕಳ್ಕೊಂಡು ನೀವು ನಮ್ಮನ್ನು ಕಳ್ಕೊಂಡ್ರು, ಬಟ್ ಎಲ್ಲೇ ಇರಿ ಹೇಗೆ ಇರಿ ಸುಖವಾಗಿರಿ ಅಂತ ಡೈಲಾಗ್ ಹೇಳ್ತಾರಲ್ಲ. ತುಂಬ ನನಗೆ ಆ ಸಿನಿಮಾ ಈಗ ತಾನೇ ನೋಡಿದ್ನಲ್ಲ ಯೂಟ್ಯೂಬಲ್ಲಿ, 3 ಅವರ್ಸ್ ಇದೆ ಅದು. ಒಂಥರ ಸ್ಕಿಪ್ ಮಾಡ್ದೇ ನಾನು ನೋಡಿದೆ ಸಿನಿಮಾನ. ಯಪ್ಪ ಎಷ್ಟು ಕಾಡುತ್ತೆ ಸಿನಿಮಾ. ಆ ಒಂದು ಹ್ಯಾಂಗ್ ಓವರಿಂದ ಇನ್ನೂ ಬಂದಿಲ್ಲ, ಅದಕ್ಕೋಸ್ಕರನೇ ಆ ಹ್ಯಾಂಗ್ ಓವರಲ್ಲಿ ಇದ್ರೇ ಸಿನಿಮಾ ನೋಡ್ಬಿಟ್ಟು ನನಗೆ ಅನಿಸಿರೋದನ್ನು. ಆಮೇಲೆ ಆ ಗೂಳಿ ನುಗ್ಗಿಬಿಟ್ಟು ನಾಯಕಿ ಸಾಯೋದು, ನಾಯಕ ಅಂದರೆ ಕಥಾನಾಯಕ ನಮ್ಗೆ ಗೊತ್ತದು ಸಿನಿಮಾ ಅಂತ. ನಾನು ಅದನ್ನು ಕೂಡ ಹೇಳ್ತೀನಿ, ಸಿನಿಮಾ ಥರ ನೋಡಿದ್ರು ಕೂಡ ಎಷ್ಟು ಪರಿಣಾಮ ಬೀರುತ್ತೋ ಅಂದರೆ, ನಮ್ಮ ಅಪ್ಪ ಅಮ್ಮ ಮತ್ತು ಎಲ್ಲ ನಮ್ಮ ಚಿಕ್ಕಪ್ಪ ಮಾವರೆಲ್ಲ ಹೇಳಿದ್ರಲ್ಲ, ಹಂಗಲ್ಲಪ್ಪ ಅದು ಸಿನಿಮಾ. ಎಷ್ಟೋ ಜನ ಹಳ್ಳಿಯಿಂದ ಸಿಟಿಗೆ ಹೋದರೆ, ಇದು ಸಿಟಿಯಿಂದ ಹಳ್ಳಿಗೆ ಬಂದುಬಿಟ್ಟಿದ್ದಾರೆ ಅಂಥ ರೆವಲ್ಯೂಷನ್, ದೊಡ್ಡ ಕ್ರಾಂತಿ ಮಾಡಿದಂಥ ಸಿನಿಮಾ ಅದು ಅಂತ ಹೇಳಿದ್ರು. ಆರ್ತಿ ಅವರ ಪಾತ್ರ ತಂದೆಗೆ ಒಡ ಹುಟ್ಟಿದವಳು ಅಂತ ಹೇಳಿದಾಗ, ಒಂದು ಹೌದಮ್ಮ ಅಂತ ಅವ್ರ ತಾಯಿ ಕೇಳಿದಾಗ, ಊರಿಗೆ ಹೋದಾಗ ಜಾರ್ ಬಿದ್ದ ಅಂತ ಡಾಕ್ಟರ್ ಬಂದು ಹೇಳೋದು, ನಂಬಬೇಕೋ ಬಿಡಬೇಕು ಅಂದರೆ ಒಂದು ಸಂಸಾರ ನಡೆಸ್ತಕ್ಕಂಥ ಒಬ್ಬ ಇದು ಬಂದವನು ಕುಟುಂಬದ ಯಜಮಾನ ಆಗದೆ ಇನ್ನೇನಾಗ್ತಾನೆ ಅಂತ ಆರತಿ ಅವರು ಹೇಳೋ ಡೈಲಾಗ್. ಆರತಿ ಅನ್ನೋದಕ್ಕಿಂತ ಸರಸ್ವತಿ ಅನ್ನೋ ಪಾತ್ರ ಹಂಗಿತ್ತು. ಮತ್ತೆ ಸಿನಿಮಾನ ನೋಡಿ ನಿಮ್ಗೆ ಎಷ್ಟು ಕಾಡುತ್ತೆ ಆ ಸಿನಿಮಾ ನೋಡಿ. ಇವಾಗ ಅದು ಒಂಚೂರು ಈಗ ದ್ವಾರಕೀಶ್ ಅವರು ಅದು ಅಂತಷ್ಟು ಸ್ವಲ್ಪ ಕಾಮಿಡಿ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಹ್ಯಾಂಗ್ ಅವರಿನೂ ಒಂಚೂರು ಇವಾಗ ಮತ್ತೆ ನಾನು ಹೊರಗೆ ಬಂದೆ ಅಂತಲೇ ಹೇಳ್ಬೋದು. ಬಟ್ ಅದು ಹ್ಯಾಂಗ್ ಓವರ್ ಬಿಡಲ್ಲ ಬಿಡಿ. ನನಗೆ ನನ್ನ ಅನಿಸಿಕೆ ಹಂಚ್ಕೋಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡಿದೆ. ಈ ಸಿನಿಮಾದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ.